Welcome to Digital Learning. Dear students, we are studying the subject Financial Accounting 2 of second semester BCom of Mangalore University, and we are in Unit 3. Today our session is session number 9. Today we will work out one problem on joint venture and prepare ledger accounts in joint venture business. This is the problem. Arun, Varun, and Charan entered into a joint venture for construction of a building for a company for a contract price of 10 lakh rupees. There are three venturers, Arun, Varun and Charan. Contract price is rupees 10 lakh. They are doing a construction of a building. They opened a joint account to which Arun contributed 2 lakh, Varun to 1 lakh 50,000 and Charan 1 lakh 50,000. Varun also gives his own plant for which he charges rupees 80,000. Materials are purchased for rupees 2 lakh and wages amounted to rupees 3 lakh. Next. Next paragraph. Arun, Varun and Charan paid incidental expenses of 40,000, rupees 50,000 and rupees 50,000 respectively. Charan, being a technical person, is entitled to a special commission of 10% of the profit after charging such commission. So this is the commission we have to calculate. The venturers share profits or losses equally. A profit or losses are shared equally. At the end of the venture, the company paid the agreed contract price, keeping rupees 1 lakh as the retention money. ಅಂದ್ರೆ 10 lakh ಅಲ್ಲಿ 9 lakh ಅನ್ನು ಕೊನೆಗೆ ಪೇಮೆಂಟ್ ಮಾಡಿದ್ರು. ಆದರೆ 1 ಲಕ್ಷ ರಿಟೆನ್ಷನ್ ಮನಿ ಪೆಂಡಿಂಗ್ ಆಗಿ ಇಟ್ಟಿದ್ದಾರೆ, ಮತ್ತೆ ಕೊಡ್ಲಿಕ್ಕೆ ಬೇಕು. ಎಷ್ಟು ಪೇಮೆಂಟ್ ಮಾಡಿದ್ದಾರೆ? ಟು ದ ಎಕ್ಸ್ಟೆಂಟ್ ಆಫ್ rupees 3 lakh in cash, 3 lakh rupees cash ಅಲ್ಲಿ and balance in equity shares of rupees 10 rupees each at agreed value of 12 rupees per share. ರಿಮೈನಿಂಗ್ ಅಮೌಂಟ್ ಅನ್ನು ಎಷ್ಟು ಕೊಟ್ಟು ಏನು ಕೊಟ್ಟಿದ್ದಾರೆ? ರಿಮೈನಿಂಗ್ ಅಮೌಂಟ್ ಎಷ್ಟು? 3 lakh ಆದ್ರೆ 9 lakh ಅಲ್ಲಿ 6 lakh ಬಾಕಿ ಆಗಿದೆ. ಅದನ್ನ 12 rupees ನ ಶೇರ್ ಕೊಟ್ಟಿದ್ದಾರೆ. ಪರ್ ಶೇರ್ 12 rupees ಅಲ್ಲಿ ಶೇರ್ ಕೊಟ್ಟಿದ್ದಾರೆ. These shares are sold at market value sold in the market at rupees 13 per share. ಅದನ್ನು ಸೇಲ್ ಮಾಡಿದ್ದಾರೆ, ಅದು ಎಂಟ್ರಿ ಮಾಡುವ. ಅನ್ಯೂಸ್ಡ್ ಮೆಟೀರಿಯಲ್ಸ್ ಅಂದ್ರೆ ಸೇಲ್ ಆಗಿ ಈಗ ಲಾಭ ಆಗಿದೆ, 1 ರೂಪಾಯಿ ಆಗಿ ಲಾಭ ಆಗಿದೆ. ಅನ್ಯೂಸ್ಡ್ ಮೆಟೀರಿಯಲ್ಸ್ ಕಾಸ್ಟಿಂಗ್ 20,000 rupees ಆರ್ ಟೇಕನ್ ಓವರ್ ಬೈ ಅರುಣ್ ಎಟ್ rupees 10. ಈಗ ಯೂಸ್ ಇಲ್ಲದಂತ ಮೆಟೀರಿಯಲ್ ಏನಿದೆಯೋ ಬಿಸ್ನೆಸ್ ಸ್ಟಾರ್ಟ್ ಎಂಡ್ ಆಗುವಾಗ ಅದನ್ನು ಅರುಣ್ 10,000 rupeesಗೆ ತಗೊಂಡು ಹೋದ. Patent is taken over by Varun at an agreed value of 20,000. Patent is taken over by Varun and he valued it, agreed for a value of 20,000. Charan takes up the retention money for 7,000 rupees. Charan ಏನು ಮಾಡಿದ? ರಿಟೆನ್ಷನ್ ಮನಿಯನ್ನು 7,000 ಅಲ್ಲ 70,000 rupeesಗೆ ತಗೊಂಡ. rupees 70,000 rupeesಗೆ ತಗೊಂಡ. ಶೋ ಜಾಯಿಂಟ್ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂಡ್ co-venturers account and preference shares account. ಪ್ರಿಫರೆನ್ಸ್ ಶೇರ್ ಅಂತ ಕೊಡ್ಲಿಲ್ಲ ಇಲ್ಲಿ, ಯಾವ ಶೇರ್ ಇದೆ ಅದು, ಅದರ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಇಟ್ ಈಸ್ ಪ್ರಿಫರೆನ್ಸ್ ಶೇರ್ ಅಲ್ವಾ.
ಇಲ್ಲಿ ಪ್ರಿಫರೆನ್ಸ್ ಶೇರ್ ಅಂತ ಕೊಡಲಿಲ್ಲ, ಹಾಗಾಗಿ ನಾವು ಕ್ವಶನ್ ಅನ್ನು ಚೇಂಜ್ ಮಾಡುವ. ಈ ಶೇರ್ ಇಕ್ವಿಟಿ ಶೇರ್ ಆಗಿ ಪರಿಗಣಿಸಬೇಕು, ಯಾಕಂದ್ರೆ ಸಾಮಾನ್ಯವಾಗಿ ನಥಿಂಗ್ ಇಸ್ ಮೆನ್ಷನ್, ವಿ ಶುಡ್ ಕನ್ಸಿಡರ್ ಇಟ್ ಆಸ್ ಇಕ್ವಿಟಿ ಶೇರ್. ಓಕೆ, ಸೊ ಇಕ್ವಿಟಿ ಶೇರ್ಸ್ ಅಕೌಂಟ್. So first we will prepare in the books of Arun, Varun and Charan ಜಾಯಿಂಟ್ ವೆಂಚರ್ ಅಕೌಂಟ್. ಈಗ ಇಲ್ಲಿ ನೋಡಿ, ಎಕ್ಸ್ಪೆನ್ಸ್ ಡೆಬಿಟ್ ಸೈಡ್ ಅಲ್ಲಿ, ಇನ್ಕಮ್ ಕ್ರೆಡಿಟ್ ಸೈಡ್ ಅಲ್ಲಿ. ಇದು ಸಾಮಾನ್ಯವಾದಂತ ಒಂದು ನಿಯಮ. ಇಲ್ಲಿಯೂ ಹಾಗೆ. ಇಲ್ಲಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಇಲ್ಲಿ ಜಾಯಿಂಟ್ ವೆಂಚರ್ ಎಕ್ಸ್ಪೆನ್ಸ್ ಮಾಡಿದ್ರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಹಾಕಬೇಕು. ಕೋವೆಂಚರರ್ಸ್ ಎಕ್ಸ್ಪೆಂಡ್ ಮಾಡಿದ್ರೆ ಅವರ ಅಕೌಂಟಿಗೆ ಹಾಕ್ಬೇಕು, ಅಷ್ಟೇ ವ್ಯತ್ಯಾಸ. ಗೊತ್ತಾಯ್ತಲ್ವಾ? ಇನ್ನು ಅವರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಇರುವ ಎಕ್ಸ್ಪೆನ್ಸ್ ಆದ್ರೂ ಅವರ ಅಕೌಂಟಿಗೆ ಹಾಕ್ಬೇಕು. ಇಲ್ಲಿ ಏನೇನು ರಿಸೀವ್ ಆಗಿದೆ, ಕ್ಯಾಶ್ ರಿಸೀವ್ ಆದ್ರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ, ಶೇರ್ ರಿಸೀವ್ ಆದ್ರೆ ಶೇರ್ಸ್ ಅಕೌಂಟಿಗೆ, ಮತ್ತೆ ಕೆಲವೊಂದು ಮೆಟೀರಿಯಲ್ಸ್ ಅನ್ನ ಎಲ್ಲಾದ್ರೂ ಕೋವೆಂಚರರ್ಸ್ ತಗೊಂಡು ಹೋದ್ರೆ ಅವರ ಅಕೌಂಟಿಗೆ ಹಾಕ್ಬೇಕು. ಓಕೆ, ಎಸ್, ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್. ನೋಡಿ, ದೇ ಓಪನ್ ದಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಅದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಮತ್ತು ವೆಂಚರರ್ ಅಕೌಂಟ್ಗೆ ಬರ್ತದೆ, ಇಲ್ಲಿ ಬರುವುದಿಲ್ಲ. ವರುಣ್ ಆಲ್ಸೋ ಗಿವ್ಸ್ ಇಸ್ ಒನ್ ಪ್ಲಾಂಟ್ ಫಾರ್ ವಿಚ್ ಹಿ ಚಾರ್ಜಸ್ ₹80,000. ಇದನ್ನು ಬರೆಯುವ. ಮೆಟೀರಿಯಲ್ಸ್ ಆರ್ ಪರ್ಚೇಸ್, ಅದು ಬಂತೆ. ಈಗ ವರುಣ್ ಏನ್ ಮಾಡ್ತಾನೆ, ಅವನ ಪ್ಲಾಂಟ್ ಅನ್ನು ಕೊಡ್ತಾನೆ. ಸೊ ಇಟ್ ವಿಲ್ ಬಿ ರೆಕಾರ್ಡೆಡ್ ಆಸ್ ಟು ವರುಣ್ಸ್ ಅಕೌಂಟ್, ಪ್ಲಾಂಟ್ ಗಿವನ್ 80,000. ಕ್ಲಿಯರ್. ನೆಕ್ಸ್ಟ್ ಒನ್, ಮೆಟೀರಿಯಲ್ಸ್ ಆರ್ ಪರ್ಚೇಸ್ಡ್ ಫಾರ್ 2 lakh, ವೇಜಸ್ ಅಮೌಂಟೆಡ್ ಟು 3 lakh. ಇದು ಜಾಯಿಂಟ್ ವೆಂಚರ್ ಬಿಸ್ನೆಸ್ ಒಟ್ಟಾರೆಯಾಗಿ ಪರ್ಚೇಸ್ ಮಾಡಿದ್ದು, ಯಾವುದೋ ವೆಂಚರರ್ ಪರ್ಚೇಸ್ ಮಾಡಿದಲ್ಲ, ಇದು ಎಕ್ಸ್ಪೆನ್ಸ್. ಸೊ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಮೆಟೀರಿಯಲ್ಸ್ ಪರ್ಚೇಸ್ 2 lakh, ವೇಜಸ್ ಪೇಯ್ಡ್ 3 lakh, 5 lakh rupees. Next item, Arun, Varun and Charan paid incidental expenses 40,000, 50,000 and 50,000 respectively. ಇದು ಎಕ್ಸ್ಪೆನ್ಸ್. ಇಂಡಿವಿಜುವಲ್ ಆಗಿ ಅವರು ವೈಯಕ್ತಿಕವಾಗಿ ಅವರೇ ಪೇಮೆಂಟ್ ಮಾಡಿದ್ದು, ಹಾಗಾಗಿ ಅವರ ಅಕೌಂಟಿಗೆ ಹಾಕ್ಬೇಕು. ವಿ ಶುಡ್ record in their accounts. That is, joint venture account debtor to Arun's account 40,000, to Varun's account 50,000, to Charan's account 50,000. So incidental expenses. Okay. Next item, Charan, being a technical person, is entitled to a special commission of 10% of profit after charging. ಅಂದ್ರೆ ಅವನಿಗೆ 10% ಕಮಿಷನ್ ಕೊಡ್ತಾರೆ. ಕಮಿಷನ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದದ್ದು ಪ್ರಾಫಿಟ್ ನ ಮೇಲೆ, 10% ಆಫ್ ದ ಪ್ರಾಫಿಟ್. ಹಾಗಾಗಿ ಕ್ರೆಡಿಟ್ ಸೈಡ್ ಎಲ್ಲ ಮುಗಿಸಿದ ನಂತರ ನಾವು ಅಲ್ಲಿಗೆ ಬರುವ. ವೆಂಚರರ್ಸ್ ಶೇರ್ ದ ಪ್ರಾಫಿಟ್ ಅಂಡ್ ಲಾಸ್ ಈಕ್ವಲಿ. ನೆಕ್ಸ್ಟ್ ನೋಡುವ. At the end of the venture contract, company paid the agreed contract price, keeping ₹1 lakh as retention money. Okay. ಇಲ್ಲಿ ಏನಾಗಿದೆ, ಕಾಂಟ್ರಾಕ್ಟ್ ಪ್ರೈಸ್ ಹೇಗೆ ಬಂದಿದೆ, ಟು ದ ಎಕ್ಸ್ಟೆಂಟ್ ಆಫ್ 3 lakh in cash, balance in equity shares of ₹10. ಇಕ್ವಿಟಿ ಶೇರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಆಗ ಕೊಡ್ಲಿಲ್ಲ ಅಂತ ಹೇಳಿದೆ, ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಇಕ್ವಿಟಿ ಶೇರ್ ಅಂತ. ಹಾಗಾದ್ರೆ ಇಲ್ಲಿ ಚೇಂಜ್ ಮಾಡಿದೆ, ಸರಿ. ಓಕೆ, ಸೊ 3 lakh ಕ್ಯಾಶ್ ಅಲ್ಲಿ, ಮತ್ತೆ ರಿಮೈನಿಂಗ್ 1 lakh ಮೈನಸ್ ಮಾಡಿದ್ರೆ 10 lakh ಅಲ್ಲಿ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ 10 lakh ಅಲ್ವ, ಇಲ್ಲಿ ಅಲ್ಲಿ 1 lakh ರಿಟೆನ್ಷನ್ ಮನಿ ಅವರು ತೆಗೆದಿರ್ತಾರೆ. ಮತ್ತೆ ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಅವರು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಬೇಕಾಗಿ ತೆಗೆದಿರುವುದು, ಮತ್ತೆ ಕೊಡ್ತಾರೆ ಆಫ್ಟರ್ ಫ್ಯೂ ಏನೋ ಟೈಮ್, ಅಂದ್ರೆ ಕೆಲವು ತಿಂಗಳ ನಂತರ ಏನಾದ್ರೂ ಪೇಮೆಂಟ್ ಮಾಡ್ತಾರೆ, ಅದು ರಿಟೆನ್ಷನ್ ಮನಿ. ಆದ್ರೆ ಇಲ್ಲಿ 10 lakh ಅಲ್ಲಿ 1 lakh ಬಾಕಿ ಆದ್ರೆ 9 lakh, 9 lakh ಅಲ್ಲಿ 3 lakh ಕ್ಯಾಶ್, 6 lakh ಈಕ್ವಿಟಿ ಶೇರ್ ಅಲ್ಲಿ. ಸೊ by joint bank account, contract price in cash 3 lakh. By equity shares account 9 lakh minus 3 lakh, contract price 6 lakh. Okay, ಸರಿ ಆಯ್ತಲ್ವಾ? ನೆಕ್ಸ್ಟ್ ನೋಡುವ. These shares are sold in the market at ₹13 per share. ಅಂದ್ರೆ ಇಲ್ಲಿ ಶೇರ್ ಅನ್ನು 13 rupeesನ ಆಗಿ ಸೇಲ್ ಮಾಡಿದ್ದಾರೆ. ಅದು ಕೊನೆಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. 13 rupeesನಾಗಿ ಸೇಲ್ ಮಾಡಿದ್ದಾರೆ, ಅದರ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನಾನು ಅದು ವರ್ಕಿಂಗ್ ನೋಟ್ ಮಾಡಲಿಲ್ಲ. ಪ್ರಾಫಿಟ್ ಆನ್ ಸೇಲ್. ಈಗ ನೋಡಿ, ಇಲ್ಲಿ 6 lakh rupees ಇದೆ ಅಲ್ವಾ?
6 lakh rupees ಅಂತ ಹೇಳುವಾಗ 6 lakh rupees 6 lakh rupees ಇಲ್ಲಿ ಬಂದ್ರೆ 12 rupees ಪರ್ ಶೇರ್ ನಾಗಿ 6 lakh rupeesಗೆ ಹೇಳಿದ್ದಾರೆ. 6 lakh ಡಿವೈಡೆಡ್ ಬೈ ಕ್ಯಾಲ್ಕುಲೇಟರ್ ತೆಗೆದು ಕ್ಯಾಲ್ಕುಲೇಟ್ ಮಾಡಿ ನೋಡಿ. 6 lakh ಡಿವೈಡ್ ಬೈ 12 ಅಂದ್ರೆ ಎಷ್ಟು rupees ಎಷ್ಟು ಬರ್ತದೆ ನೋಡಿ. 6 lakh divided by 12 ಅಂದ್ರೆ 50,000 ಶೇರ್ ನೋಡಿ. 50,000 ಶೇರ್ ಬರ್ತದೆ. 6 lakh ಡಿವೈಡ್ ಬೈ 12 ಅಂದ್ರೆ 50,000 ಶೇರ್ ಬರ್ತದೆ. ಸರಿಯಲ್ಲ? ಈಗ ನೋಡಿ, ಇದು ಸೇಲ್ ಮಾಡಿದ ವಿಷಯ ನೋಡುವ. ಪ್ರಾಬ್ಲಮ್ಗೆ ಹೋಗಿ ನೋಡಿ, 50,000 ಶೇರ್ ಸಿಕ್ಕಿದೆ ಅಂತ ಅರ್ಥ ಆಯ್ತು. ಈಗ 6 lakh rupees ಶೇರ್ ಕೊಟ್ಟಿದ್ದಾರೆ, 12 rupees ಪರ್ ಶೇರ್ ನಾಗೆ 50,000 ಶೇರ್. These shares are sold in the market for rupees 13 per share. 12 rupees ಅನ್ನು 13 rupees ಗೆ ಸೇಲ್ ಮಾಡಿದ್ದಾರೆ ಅಂದ್ರೆ 1 ರೂಪಾಯಿ ಲಾಭ. 50,000 into 1 rupees 50,000 ಲಾಭ ಆಗಿದೆ. ಸೊ ಪ್ರಾಫಿಟ್ ಅನ್ನು ಇಲ್ಲಿ ಕ್ರೆಡಿಟ್ ಮಾಡಬೇಕು. ಬೈ ಇಕ್ವಿಟಿ ಶೇರ್ಸ್ ಅಕೌಂಟ್, ಪ್ರಾಫಿಟ್ ಆನ್ ಸೇಲ್ 50,000. ಸೊ ಸೇಲ್ ಆಗಿ 50,000 ಲಾಭ ಸಿಕ್ಕಿದೆ. ಕ್ಲಿಯರ್ ಆಯ್ತಲ್ವಾ? ಪ್ರಾಫಿಟ್ ಆನ್ ಸೇಲ್. ನೆಕ್ಸ್ಟ್, unused materials costing 20,000 are taken over by Arun at 10,000. ನೋಡಿ, ಅನ್ಯೂಸ್ಡ್ ಗೂಡ್ಸ್ ಅನ್ನು ಯಾರು ತೆಗಿತಾರೆ? ಅರುಣ್. ಎಷ್ಟಕ್ಕೆ? 10,000 ಗೆ. ಸೊ ಬೈ ಅರುಣ್ಸ್ ಅಕೌಂಟ್ ಅನ್ಯೂಸ್ಡ್ ಮೆಟೀರಿಯಲ್ಸ್ ಟೇಕನ್ ಓವರ್ rupees 10,000. ನೆಕ್ಸ್ಟ್ ನೋಡಿ, ಪ್ಲಾಂಟ್ ಈಸ್ ಟೇಕನ್ ಓವರ್ ಬೈ ವರುಣ್ ಎಟ್ ಅನ್ ಅಗ್ರೀಡ್ ವ್ಯಾಲ್ಯೂ ಆಫ್ 20,000. ಅದು ಬರೆಯುವ. ಬೈ ವರುಣ್ಸ್ ಅಕೌಂಟ್ ಪ್ಲಾಂಟ್ ಟೇಕನ್ ಓವರ್ 20,000. ನೆಕ್ಸ್ಟ್ ನೋಡಿ, ಚರಣ್ ಟೇಕ್ಸ್ ಅಪ್ ರಿಟೆನ್ಷನ್ ಮನಿ ಎಟ್ 70,000. 1 lakh ರಿಟೆನ್ಷನ್ ಮನಿ. ಅವನಿಗೆ ಅಲ್ಲಿ ಅವನು ಅದನ್ನ ಒಪ್ತಾನೆ, ಅದನ್ನ ನಾನು ತಗೊಳ್ತೇನೆ ಅಂತ. ಅಂದ್ರೆ ಅವನಿಗೆ ಹಣ ಸಿಕ್ಕಿದೆ ಅಂತಲ್ಲ, 70,000 ಅನ್ನ ಮತ್ತೆ ಸಿಗುವಾಗ ಅದು ಯಾರಿಗೆ ಸಿಗ್ತದೆ? ಚರಣ್ ತಗೊಳ್ತಾನೆ. ಬಿಸ್ನೆಸ್ ಕ್ಲೋಸ್ ಆಗ್ತಾ ಇದೆ ಈಗ. ಆಗ ಈ 1 lakh ವಿಷಯ ಏನ್ ಮಾಡುದು? 1 lakh ನಾನು ತಗೊಳ್ತೇನೆ, ಮತ್ತೆ 70,000 ನೀವು ವ್ಯಾಲ್ಯೂ ಮಾಡ್ಬೇಕಂತ ಹೇಳ್ತಾನೆ. 30,000 ಅವನಿಗೆ ಲಾಭ ಆಗ್ತದೆ. ಅವನಿಗೆ ಸಿಗುವಾಗ 1 lakh ಸಿಗುತ್ತೆ ಮತ್ತೆ, ಆದ್ರೆ ಬಟ್ ಹಿ ಈಸ್ ಟೇಕಿಂಗ್ ಓವರ್ ಇಟ್ ಎಟ್ 70,000 ರಿಟೆನ್ಷನ್ ಮನಿ. ಆಯ್ತಲ್ಲ? ಸೊ ಬೈ ಚರಣ್ಸ್ ಅಕೌಂಟ್ ರಿಟೆನ್ಷನ್ ಮನಿ ಟೇಕನ್ ಓವರ್ 70,000. ಸೊ ಇಲ್ಲಿಗೆ ಎಲ್ಲ ಮುಗಿಯಿತು. ಈಗ ನೋಡಿ, 10% ಕಮಿಷನ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವೊಂದು ಎಕ್ಸ್ಪ್ಲೈನ್ ಮಾಡ್ತೇನೆ. ಎಲ್ಲಿ ನೋಡಿ, ಚರಣ್ being a technical person is entitled to a special commission of 10% of profit after charging such commission. ಚರಣಿಗೆ ಈಗ 10% ಕಮಿಷನ್ ಕೊಡ್ಬೇಕು. ಯಾವ ಕಮಿಷನ್ ಮೈನಸ್ ಮಾಡಿದ ನಂತರ ಬರುವ ಅಮೌಂಟ್ ಮೇಲೆ 10% ಕಮಿಷನ್. ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಬಿಫೋರ್ ಕಮಿಷನ್ ಅಲ್ಲ, ಪ್ರಾಫಿಟ್ ಬಿಫೋರ್ ಅಲ್ಲ, ಪ್ರಾಫಿಟ್ ಆಫ್ಟರ್ ಕಮಿಷನ್ ಮೇಲೆ 10%. ಆಗ ಹೇಗೆ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಟೋಟಲ್ ದಿಸ್ 3 lakh plus 6 lakh plus 50,000 plus 10,000 plus 20,000 plus 70,000, 10 lakh 50,000 ಆಯ್ತು. ಇಲ್ಲಿ ಬೇರೆ ಇರಿ, 10 lakh 50,000 ಮೈನಸ್ 80,000, 5 lakh 40,000, 50,000, 50,000, ಟೋಟಲ್ 7 lakh 20,000 ಆಯ್ತು. ಮೈನಸ್ 7 lakh 20,000 ಇಂಟು ಆಗೆಷ್ಟು ಬಂತು? 3 lakh 30,000 ಬಂತು. 3 lakh 30,000 ಈಸ್ ದ ಪ್ರಾಫಿಟ್ ಬಿಫೋರ್ ಕಮಿಷನ್ ಇದು. ಹಾಗಾಗಿ ಬಿಫೋರ್ ಕಮಿಷನ್ ಮೇಲೆ ನಾವು 10% ಕ್ಯಾಲ್ಕುಲೇಟ್ ಮಾಡೋದಲ್ಲ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆನ್ ದ ಕಮಿಷನ್. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕಮಿಷನ್ 10% ಆನ್ ದ ಪ್ರಾಫಿಟ್ ಆಫ್ಟರ್ ಕಮಿಷನ್. ಇಲ್ಲಿಗೆ ಸಿಕ್ಕಿದ ಪ್ರಾಫಿಟ್ ಬಿಫೋರ್ ಕಮಿಷನ್. ಹಾಗಾಗಿ 10 ಡಿವೈಡೆಡ್ ಬೈ 110 ಮಾಡಬೇಕು. ಅರ್ಥ ಆಯ್ತಲ್ವಾ? ಅದೇ ಪ್ರಾಬ್ಲಮ್ ಅಲ್ಲಿ ಬಿಫೋರ್ ಕಮಿಷನ್ ಅಂತ ಕೊಟ್ರೆ 10 ಡಿವೈಡೆಡ್ ಬೈ 100 ಮಾಡಬೇಕು. ಆಫ್ಟರ್ ಕಮಿಷನ್ ಪ್ರಾಫಿಟ್ 10% ಆನ್ ದ ಪ್ರಾಫಿಟ್ ಆಫ್ಟರ್ ಕಮಿಷನ್ ಅಂತ ಕೊಟ್ರೆ 10 ಡಿವೈಡೆಡ್ ಬೈ 110 ಮಾಡಬೇಕು. ಓಕೆ, ಅದರದ ಲಾಜಿಕ್ ಏನಂತ ಅರ್ಥ ಆಗದಿದ್ರೆ ನೀವು ಕೇಳಿ, ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇನೆ. ಸೊ ಆಗೇನಾಗ್ತದೆ? 30,000 ಬರುತ್ತೆ. ನಾವು ಈಗ ಟೋಟಲ್ ಮಾಡಿ ಬ್ಯಾಲೆನ್ಸ್ 3 lakh rupees ಬರುತ್ತೆ. ಇಟ್ ಈಸ್ ಶೇರ್ಡ್ ಬೈ ಅರುಣ್, ವರುಣ್ ಅಂಡ್ ಚರಣ್ ಈಕ್ವಲಿ 1 lakh, 1 lakh and 1 lakh. ಕ್ಲಿಯರ್ ಆಯ್ತಲ್ಲ? ಈಗ ನೋಡಿ, ಇನ್ನು ಜಾಯಿಂಟ್ ಕೋವೆಂಚರರ್ಸ್ ಅಕೌಂಟ್ ಮಾಡುವ. ಇಲ್ಲಿ ನೋಡಿ, ಎಲ್ಲ ಐಟಮು ಸಹ ಆಲ್ಮೋಸ್ಟ್ ಎಲ್ಲ ಐಟಮು ಸಹ ಇಲ್ಲಿದೆ.
ಕೋವೆಂಚರರ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಬರ್ತದೆ. ಇಲ್ಲಿ ಬರದ ಐಟಮ್ ಯಾವುದಂದ್ರೆ ಒಂದು ಐಟಮ್ ಇದೆ, ಅದು ಡೆಪಾಸಿಟ್. ಅರುಣ್ ಇಲ್ಲಿ ಇದು ದೇ ಓಪನ್ ಎ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟು ವಿಚ್ ಅರುಣ್ ಕಾಂಟ್ರಿಬ್ಯೂಟೆಡ್ 2 lakh, ಅರುಣ್ 1,50,000, ಚರಣ್ 1 lakh. ಅದನ್ನೊಂದನ್ನು ಎಂಟ್ರಿ ಮಾಡಲಿಲ್ಲ ಇಲ್ಲಿ ಮಾಡಲು ಬರುವುದಿಲ್ಲ. ಅದನ್ನ ಇಲ್ಲಿ ಎಂಟ್ರಿ ಮಾಡುವ ಫಸ್ಟಿಗೆ. ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ contribution 2 lakh, 1,50,000, 1,50,000. All other items we write here are there in the joint venture account. ಇಲ್ಲಿದೆಲ್ಲವೂ ಅದನ್ನ ಅಲ್ಲಿಗೆ ಯಾವ ಅಕೌಂಟಿಗೆ, ಅರುಣ್ ಚರಣ್, ವರುಣ್ ಮತ್ತು ಚರಣ್ನ ಅಕೌಂಟ್ಗೆ ಇಂಡಿವಿಜುವಲ್ ಆಗಿ ತಗೊಂಡು ಹೋಗುವ. ನೋಡಿ, ಇಲ್ಲಿ ಒಂದು ವರುಣ್ ಇದೆ, ಇಲ್ಲಿ ಒಂದು ಅರುಣ್, ವರುಣ್, ಚರಣ್, ಮತ್ತು ಇಲ್ಲಿ ಚರಣ್. ಇಲ್ಲಿ ನೋಡಿ, ಕಮಿಷನ್ ನಾವು ಕಮಿಷನ್ ಅಕೌಂಟಿಗೆ ಹಾಕೋದಲ್ಲ, ಚರಣ್ ಅಕೌಂಟಿಗೆ, ಅವನಿಗೆ ಕಮಿಷನ್ ಕೊಡಬೇಕಾದ ಆಯ್ತಲ್ಲ. ಇಲ್ಲಿ ನೋಡಿ ಇಷ್ಟು ಐಟಮ್ ಇದೆ. ಸೊ ಫಸ್ಟಿಗೆ ಒಂದೊಂದು ಕೊಂಡೋಗಿ ಇವೆಲ್ಲವನ್ನ ನೋಡಿ, ಇದು ಒಂದು ಮಾತ್ರ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಆಲ್ ಅದರ್ ಥಿಂಗ್ಸ್ ಆರ್ ಹಿಯರ್ ವೆಂಚರರ್ಸ್ ಅಕೌಂಟ್. ವೆಂಚರರ್ ಆರ್ ಈಕ್ವಲ್ ಟು ಪಾರ್ಟ್ನರ್ಸ್ ಅಲ್ವಾ, ವೆಂಚರರ್ಸ್ ಅಕೌಂಟ್. ಸೊ ದಿಸ್ ಆಲ್ ಶುಡ್ ಗೋ ಟು ದ ಕ್ರೆಡಿಟ್ ಸೈಡ್ ಆಫ್ ದ ಕ್ರೆಡಿಟ್ ಸೈಡ್ ಆಫ್ ದ co-venturers account. ಒಂದೊಂದೇ ತಗೊಳ್ಳುವ. To Varun's account, it will come here as joint by joint venture account. Heading will change. ಸೊ ಫಸ್ಟ್ ಯಾರು, ಅರುಣ್ ಆಯ್ತಲ್ಲ. ಈಗ ಅರುಣ್ಸ್ ಅಕೌಂಟಿಗೆ ಎಷ್ಟು 10,000 ಹಾಕ್ಬೇಕು. 10,000 ಅರುಣ್ಸ್ ಅಕೌಂಟ್. ಇಲ್ಲಿಂದ ನೋಡಿ, ಇಲ್ಲಿ ವರುಣ್ಸ್ ಅಕೌಂಟ್ 80,000 ಇದೆ. ಸಾರಿ, ತಪ್ಪಿತದು. ವರುಣ್ಸ್ ಅಕೌಂಟ್ 80,000 ಇದೆ, ಅದನ್ನ ಇಲ್ಲಿಗೆ ತರಬೇಕು. ಏನು, ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 80,000 ಡೆಬಿಟ್ ಇಂದ ಕ್ರೆಡಿಟ್ಗೆ ಬರಬೇಕು. ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಐಟಮ್ ನೋಡಿ, ಟು ಅರುಣ್ಸ್ ಅಕೌಂಟ್, ಟು ಚರಣ್ಸ್. ಇದು ಒಟ್ಟಿಗೆ ಬರೆಯುವ, ಮೂವರ ಅಕೌಂಟಿಗೆ ಹಾಕುವ. 3 ಇನ್ಸಿಡೆಂಟಲ್ ಎಕ್ಸ್ಪೆನ್ಸ್ ಅಲ್ವಾ, 40, 50 and 50,000. ಸೊ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸ್ 40,000, 50,000, 50,000. ಕ್ಲಿಯರ್, ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಒನ್, ಚರಣ್ಸ್ ಅಕೌಂಟ್ ಕಮಿಷನ್. ದಟ್ ವಿಲ್ ಕಮ್ ಹಿಯರ್ ಆಸ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಕಮಿಷನ್ ಚರಣ್ 30,000. ನೆಕ್ಸ್ಟ್ ಲಾಸ್ಟ್ co-venturers ಅಕೌಂಟ್ ಅರುಣ್ ಚರಣ್, ಮೂರದೊಟ್ಟಿಗೆ ಬರೆಯುವ. ಪ್ರಾಫಿಟ್ ಅದು ಬೈ ಜಾಯಿಂಟ್ ವೆಂಚರ್ ಪ್ರಾಫಿಟ್ 1 lakh ಈಚ್. ಇಲ್ಲಿಗೆ ಕ್ರೆಡಿಟ್ ಸೈಡ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿ ಆಯಿತು. ಇನ್ನು ಇಲ್ಲಿಯ ಕ್ರೆಡಿಟ್ ಸೈಡ್ ನೋಡುವ. ಹಿಯರ್ ವಿ ಹ್ಯಾವ್ 3 ಐಟಮ್ಸ್. ಹಿಯರ್ ನೋಡಿ, ಇಲ್ಲಿ 3 ಐಟಮ್ ಇದೆ. ಇದು 3ರಲ್ಲಿ ಕೊಂಡೋಗ್ಬೇಕು. ಅರುಣ್ಸ್ ಅಕೌಂಟ್, ವರುಣ್ಸ್ ಅಕೌಂಟ್, ಚರಣ್ಸ್ ಅಕೌಂಟ್. ಇಟ್ ವಿಲ್ ಕಮ್ ಹಿಯರ್ ಆಸ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ plant taken over 10,000, to joint material taken over, to joint venture account plant taken over 20,000, to joint venture account retention money taken over 70,000. ಒಮ್ಮೆಲೆ ಹೀಗೆ ಬೇಕಾದ್ರೆ 10, 20, 30 ಅಂತ ಬರೀಬಹುದು. ಆದರೆ ಇಲ್ಲಿ ನರೇಷನ್ ಡಿಫರೆಂಟ್ ಇದ್ದ ಕಾರಣ ನಾನು ಬೇರೆ ಬೇರೆ ಬರ್ತೇನೆ ಅಷ್ಟೇ, ಇದನ್ನು ಒಟ್ಟಿಗೆ ಬರೀಬಹುದು. ಓಕೆ, ದಿಸ್ ಈಸ್ ಆಲ್ ದ ಎಂಟ್ರೀಸ್ ವಿ ಹ್ಯಾವ್ ಟು ಪಾಸ್. ಟೋಟಲ್ ಕ್ರೆಡಿಟ್ ಸೈಡ್ ಆಫ್ ಅರೌಂಡ್ 3,40,000 ರೈಟ್ ಹಿಯರ್. 3,40,000 minus 10,000, 3,30,000 transferred to joint bank account. It is payable to them. Second, total this 3,80,000 right on the debit side, minus 20,000, 3,60,000 to joint bank account. Here 3,30,000 is the total. Here write it here, minus 70,000, 2,60,000 is the balance, transferred to joint bank account. Clear ಆಯ್ತಲ್ವಾ? Now next ledger is joint bank account. For joint bank account, each and every entry can be transferred from joint venture account and co-venturers account. We will see one by one. ಇಲ್ಲಿ ನೋಡಿ, ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ 1 ಜಾಯಿಂಟ್ ಬ್ಯಾಂಕ್ ಅಕೌಂಟ್ you have, 2 ಜಾಯಿಂಟ್ ಬ್ಯಾಂಕ್ ಅಕೌಂಟ್ 2 lakh and 3 lakh, total 5 lakh. That we will take here by joint venture account materials and wages, total 5 lakh. Okay, next credit side we have 1 joint venture ಅಲ್ಲಿ ಒಂದೇ ಐಟಮ್ ಇರೋದು. ಇಲ್ಲಿ ನೋಡಿ, by joint bank account contract price, that will take it here. 2 joint venture account contract price 3 lakh. Clear ಆಯ್ತಲ್ವಾ? So in joint venture account we had only 2 bank accounts,
That two, one credit, one debit, we have transferred here. Another one, joint co-venturers account. Here on the debit side, there is one account here. This is the final settlement. ಇಲ್ಲಿ ಬರೀಲಿಲ್ಲ ಫೈನಲ್ ಸೆಟಲ್ಮೆಂಟ್ 3,30,000, 3,60,000, 2,60,000 ಇದನ್ನ ಕ್ರೆಡಿಟ್ ಸೈಡ್ಗೆ ಹಾಕಿ by co-venturers account, Arun's Charan's, Varun's Charan's, Arun, Varun and Charan's account 3,30,000, 3,60,000, 2,60,000 final settlement. ಇಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರೀ ಫೈನಲ್ ಸೆಟಲ್ಮೆಂಟ್. Now credit side you see there is only one entry by joint bank account 2 lakh, 1,50,000, 1,50,000. That will come here. To Arun's account 2 lakh, to Varun's account 1,50,000, to Charan's account 1,50,000. Next, ನೆಕ್ಸ್ಟ್ ಏನಾಗಿದೆ ಅಂದ್ರೆ ಇದು ನಮಗೆ ಈ ಎಂಟ್ರಿ ಇದೆಯಲ್ಲ, ಇದು ನಮಗೆ ಎಲ್ಲಿ ಬರಲಿಲ್ಲ ಅಂದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಬರಲಿಲ್ಲ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರಲಿಲ್ಲ. ಇದೇನಂದ್ರೆ ದಿಸ್ ಐ ವಿಲ್ ಗಿವ್ ಎ ನರೇಷನ್ ಹಿಯರ್ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ವಾಟ್ ಇಸ್ ದಿಸ್? ದಿಸ್ ಇಸ್ ದ ಶೇರ್ಸ್ ಸೋಲ್ಡ್, ಆಯ್ತಾ? ಕಾಂಟ್ರಾಕ್ಟ್ ಪ್ರೈಸ್ ಆಗಿ ಬಂದ ಶೇರ್. ಅದು ಕಾಂಟ್ರಾಕ್ಟ್ ಪ್ರೈಸ್ ಸರಿ, ಆದ್ರೆ ಇದನ್ನು ಏನ್ ಮಾಡಿದ್ದಾರೆ ಅವರು? ಸೇಲ್ ಮಾಡಿದ್ದಾರೆ. ಶೇರ್ಸ್ ಸೋಲ್ಡ್ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ? 50,000 ಶೇರ್ ಅನ್ನ 50,000 ಶೇರ್ ಆಗ ಹೇಳಿದಲ್ಲ 13 rupeesನಾಗೆ ಸೇಲ್ ಮಾಡಿದ್ದಾರೆ. ಆಗ ಎಷ್ಟು ಬಂತು? 6,50,000 ಬಂತು. ಕ್ಲಿಯರ್ ಆಯ್ತಲ್ಲ ಈಗ? ಸೊ ದಿಸ್ ಇಸ್ ದ ಸೇಲ್ ಆಫ್ ದ ಶೇರ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ debtor to equity shares account 6,50,000. So now this credit side and debit side tallies. Okay, 14,50,000. 14,50,000. ಸರಿ, ಇನ್ನು ಈಕ್ವಿಟಿ ಶೇರ್ಸ್ ಅಕೌಂಟ್ ಮಾಡಬೇಕು. ಈಕ್ವಿಟಿ ಶೇರ್ಸ್ ಅಕೌಂಟ್ ಈಗ ನೋಡಿದ ಎಂಟ್ರಿ ನೋಡಿ, ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಬರ್ತಿದ್ದೇನಲ್ಲ, ಬೈ ಜಾಯಿಂಟ್ ಬ್ಯಾಂಕ್ ಟು ಈಕ್ವಿಟಿ ಶೇರ್ ಅಂತ ಇದೆಯಲ್ಲ, ಇದು ಇಲ್ಲಿಗೆ ಏನಾಗ್ತದೆ? ಈಕ್ವಿಟಿ ಶೇರ್ ಅಕೌಂಟ್ ಅಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 6,50,000. 50,000 into 13, 6,50,000. ಇದು ಸೇಲ್ ಮಾಡಿದ್ದು. ಇದು ನಂತರ ಎಂಟ್ರಿ ಮಾಡೋದು. ಫಸ್ಟಿಗೆ ಎಂಟ್ರಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, equity shares account debtor to joint venture account. This is the contract price received 6 lakh. ಅರ್ಥ ಆಯ್ತಾ? This 6 lakh is sold for 6,50,000. Now 50,000 difference ಬರುತ್ತೆ. That is the profit which is also transferred to joint venture account. ಇದೆರಡು ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಇದೆ, ನಿಮಗೆ ಅಲ್ಲಿ ನೋಡಬಹುದು. ಓಕೆ, ಅರ್ಥ ಆಯ್ತಲ್ವಾ? ಎಸ್. ಸೊ 6,50,000 total. 6 lakh rupees shares received as joint venture contract price, which is sold for 6,50,000. Difference 50,000 barutte. That is transferred to joint venture account as profit on sale. Now I have one question as a multiple choice question. In a joint venture of business by A, B and C, expenses incurred by A is 10,000, B is 20,000, by C 15,000. More idare. Expenses incurred by joint venture business is, joint venture itself is 1 lakh. Contract price is agreed. Contract price agreed is 3 lakh. It is received in the form of equity shares of 50,000 and balance in cash. And A took the share of to 50,000, 60,000 rupees. What is the profit or loss on shares taken over by A? So among these 4 items, choose the correct answer. Next question for this problem itself, in the above problem, what is the contract price received in cash? Choose the correct answer. Next, in the above problem, what is the amount of profit or loss on joint venture? Choose the correct answer. Okay, thank you for listening to the class.